ಸೆಲೆಕ್ಟ್ ನಾನು ಅವ್ರ ಮುಂದೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಶನಿವಾರ. ನಾನು ಪೂಜೆ ಎಲ್ಲ ಮುಗಿಸಿ ಕಿಚನ್ಗೆ ಬಂದಿದ್ದೀನಿ. ಇವತ್ತು ತಿಂಡಿ ದೋಸೆ. ನಿನ್ನೆದು ದೋಸೆ ಹಿಟ್ಟು ಮಿಕ್ಕಿತ್ತು, ಹಂಗೆ ಫ್ರಿಜ್ ಅಲ್ಲಿ ಎತ್ತಿಟ್ಟಿದ್ದೆ. ನಾನು ದೋಸೆ ಎಲ್ಲ ಮಾಡಿದಾಗ ಸಾಮಾನ್ಯವಾಗಿ 2 ದಿನಕ್ಕೆ ಮಾಡ್ತೀನಿ. ದೋಸೆ ಇಡ್ಲಿ ಏನೇ ಮಾಡಿದ್ರು ಒಂದ್ ದಿನಕ್ಕೆ ಅಂತಂದ್ರೆ ನಾವಿರೋದು ಇಬ್ರೇ ಅಲ್ವಾ, ರುಬ್ಬಿದ್ರೆ ಅಷ್ಟನಿ ರುಬ್ಬೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು 2 ದಿನಕ್ಕೆ ಮಾಡಿರ್ತೀನಿ. ಇಲ್ಲಿ ನಾನು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಬೇಗನೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ನಾನು ಪಾತ್ರೆ ಎಲ್ಲ ತೊಳೆದು ಟಬ್ಬಲ್ ಹಾಕಿಟ್ಟಿದ್ದಲ್ವಾ, ಅದೆಲ್ಲ ಹಂಗೆ ಇತ್ತು. ಮೊದ್ಲಿಗೆ ಚಟ್ನಿ ರುಬ್ಕೊಂಡ್ ಬಿಡೋಣ, ನಂತರ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ. ಏನಕ್ಕೆ ಅಂತಂದ್ರೆ ನಮ್ ಕಡೆ ಎಷ್ಟೊತ್ತಿಗೆ ಮಳೆ ಬರ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ. ತುಂಬಾ ಜೋರ್ ಗಾಳಿ ಮಳೆ ಬಂದಿದ್ದೇನೆ, ಕರೆಂಟ್ ತೆಗ್ದ್ಬಿಡ್ತಾರೆ. ಹಂಗಾಗಿ ಮೊದ್ಲಿಗೆ ನಾನು ಬೇಗನೆ ತೆಂಗಿನಕಾಯಿ ಎಲ್ಲ ತುರಿದು ಹಸಿಮೆಣಸಿನಕಾಯಿ ಎಲ್ಲ ಫ್ರೈ ಮಾಡ್ಕೊಂಡು ಚಟ್ನಿನ ರುಬ್ಕೊಂಡೆ. ಹಂಗೇನೆ ಒಂದ್ ಕಡೆ ಹಾಲನ್ನು ಕೂಡ ಕಾಯಿಸೋದಕ್ಕಿಟ್ಟೆ. ಚಟ್ನಿನ ಇಲ್ಲೇ ಇಟ್ಟೆ. ಇನ್ನ ಒಂದ್ ಕಡೆ ಹಾಲನ್ನ ಕಾಯಿಸ್ಬಿಟ್ಟು ಇನ್ನ ಒಂದ್ ಕಡೆ ದೋಸೆ ತವನ ಕಾಯೋದಕ್ಕೆ ಇಟ್ಟಿದೀನಿ. ದೋಸೆ ಹಾಕ್ತಾ ಇದ್ದೀನಿ. ನಿನ್ನೆ ದಿನ ನಾನು ಮಸಾಲೆ ದೋಸೆ ಮಾಡಿದ್ದೆ, ಅದೇ ಹಿಟ್ಟು ಮಿಕ್ಕಿತ್ತು. ನಿನ್ನೆ ಆಲೂಗಡ್ಡೆ ಪಲ್ಯ ಜೊತೆ ತಿಂದಿದ್ವಿ, ಇವತ್ತು ಚಟ್ನಿನ ಮಾಡಿದ್ದೆ ನಾನು. ನನ್ಗೆ ಈ ತರ ಮಸಾಲೆ ದೋಸೆ ಎಲ್ಲ ಮಾಡಿದ್ರೆ ಇಷ್ಟ ಆಗ್ತದೆ. ಇವತ್ತು ಚಟ್ನಿ ಜೊತೆ ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ. ನಾನ್ ಮೊದ್ಲಿಗೆ ಬಿಸಿ ಬಿಸಿ ದೋಸೆ ಹಾಕೊಂಡು ತಿನ್ಕೊಂಡೆ, ನಂತರ ನಮ್ಮನೆಯವ್ರಿಗೆ ಹಾಕೊಟ್ಟೆ ದೋಸೆನ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ತುಂಬಾ ದಿನ ಆಯ್ತು, ತುಂಬಾ ದಿನಗಳ ನಂತರ ನಾನು ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ಒಂದು 2-3 ಡೇಸ್ ವಿಡಿಯೋ ರೆಕಾರ್ಡ್ ಮಾಡದೆ ಆಯ್ತಾ, ಯಾಕೆ ಅಂತ ಗೊತ್ತಿಲ್ಲ. ವಿಡಿಯೋ ಹಾಕೋಕ್ಕೂ ಕೂಡ ಮನ್ಸಾಗಿಲ್ಲ. ಹಂಗೇನೆ ಜಾಸ್ತಿ ಏನು ಕೂಡ ವಿಡಿಯೋ ಶೂಟ್ ಕೂಡ ಮಾಡಿರ್ಲಿಲ್ಲ. ಮಂಗಳವಾರ ಅಲ್ಲ ಸಾರಿ, ಸೋಮವಾರ ನಾವು ರಂಗೋಲಿ ಶೋರೂಮ್ಗೆ ಹೋಗಿ ಬಂದ ನಂತರ ನಾನು ಯಾವುದೇ ವಿಡಿಯೋಸ್ ಅನ್ನ ಮಾಡಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ವಿಡಿಯೋ ಮಾಡೋದಕ್ಕೆ ಮನ್ಸಾಗ್ತಾ ಇರ್ಲಿಲ್ಲ. ತುಂಬಾ ದಿನಗಳ ನಂತರ ಕ್ಯಾಮ್ರಾ ಮುಂದೆ ಬರ್ತಾ ಇದ್ದೀನಿ. ಇವತ್ತು ಶನಿವಾರ. ಈ ವ್ಲಾಗ್ ಅನ್ನು ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ತಿಂಡಿ ಎಲ್ಲ ತಿಂದು ಇವಾಗ ತಾನೇ ಕಿಚನ್ ಇಂದ ಆಚೆ ಬಂದೆ. ಇವತ್ತು ತುಂಬಾ ಚಂದ ಬಿಸಿಲಿದೆ, ಮಳೆನೇ ಇಲ್ಲ ಸ್ವಲ್ಪನು. ಇನ್ನ ಬಟ್ಟೆ ಎಲ್ಲ ವಾಶ್ ಮಾಡೋದಕ್ಕೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ನಾನು ಮೊನ್ನೆ ದಿನ ರಂಗೋಲಿ ಶೋರೂಮ್ ಅಲ್ಲಿ ಶಾಪಿಂಗ್ ಮಾಡಿದಂತಹ ಬಟ್ಟೆ ತೋರಿಸಿರ್ಲಿಲ್ಲ, ಅದನ್ನ ತೋರ್ಸೋಣ ಅಂತ ಬಂದೆ. ತುಂಬಾ ಒಳ್ಳೆ ಸೇಲ್ ಆಗಿದ್ಯಂತೆ. ಡೈಲಿ ಕಾಲ್ ಮಾಡ್ತಾರೆ, ಒಳ್ಳೆ ಸೇಲ್ ಆಯ್ತು ಅಂತ ಹೇಳ್ತಾರೆ. ಸ್ಟಾಕ್ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಇನ್ನ ಏನಂದ್ರೆ ನಾನು ಅವತ್ತು ಹೋದಾಗ ಜಾಸ್ತಿ ಖರೀದಿ ಮಾಡಿರ್ಲಿಲ್ಲ. ಮೊದಲನೇ ದಿನ ಹೋಗಿದ್ದೆ ಅಲ್ವಾ, ಅವತ್ತಿನ ದಿನ ಇದ್ದಷ್ಟು ಸ್ಟಾಕು ಅಂದ್ರೆ ನಮ್ಗೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆಲ್ಲ ಆಪ್ಷನ್ ಇರ್ಲಿಲ್ಲ ನಾನು ಮತ್ತೆ ಹೋದಾಗ. ಇನ್ನ ಒಂದೇನಂತಂದ್ರೆ ವ್ಯೂವರ್ಸ್ ಒಬ್ರು ನನ್ಗೆ ಮೊದ್ಲಿ ಬಟ್ಟೆ ತೋರ್ಸ್ಕೊಂಡ್ ಬಿಡ್ತೀನಿ. ತುಂಬಾ ಕಾಸ್ಟ್ಲಿ ಬಟ್ಟೆ ಎಲ್ಲ ನಾನು ತಗೊಂಡ್ ಬಂದಿದ್ದು, ಕಡಿಮೆ ರೇಟಿನ ಬಟ್ಟೆ ನನ್ಗೆ ಡೈಲಿ ವೇರ್ ಮಾಡೋದಕ್ಕೆಲ್ಲ ಬೇಕು ಅಂತ ಹೇಳ್ಬಿಟ್ಟು ತಂದಿದ್ದು. ಮೊದ್ಲನೇ ಕುರ್ತಾ ಇದು, ಈ ಕಲರ್ ಕೂಡ ಇರ್ಲಿಲ್ಲ ನನ್ನ ಹತ್ರ. ನನ್ಗೆ ಸೈಡ್ ಕಟ್ ಕುರ್ತಾ ಒಂದು ಸಿಕ್ಕಿಲ್ಲ, ಹಾಗಾಗಿ ಎಲ್ಲಾನು ನಾನು ಅನಾರ್ಕಲಿ ಕುರ್ತಾ ತಂದಿದ್ದೀನಿ. ಇದೇನಂದ್ರೆ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳ್ಬೇಕು. ಹಂಗೆ ಟೈ ಹಿಂಗೆ ದಾರ ಕೂಡ ಇದೆ ಇಲ್ಲಿ ಹಿಂದ್ಗಡೆ ಟೈ ಮಾಡೋದಕ್ಕೆ. ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡ್ರೆ ಟೈ ಮಾಡಬಹುದು. ಈ ಕಲರ್ ಇರ್ಲಿಲ್ಲ ಅಂತ ತಂದೆ, ತುಂಬಾ ಚಂದ ಇದೆ. ಫ್ರಂಟ್ ಅಲ್ಲಿ ಈ ತರ ಎಂಬ್ರಾಯ್ಡರಿ ಇದೆ ಆಯ್ತಾ. ಫುಲ್ ಡ್ರೆಸ್ಸುನು ಈ ತರ ಅಂದ್ರೆ ಒಂಥರ ಪ್ರಿಂಟೆಡ್. ಇದು ಅಷ್ಟು ಈಸಿಯಾಗಿ ಹೋಗೋ ಪ್ರಿಂಟೆಡ್ ಅಲ್ಲ ಅಂತ ಅನ್ಕೊಂಡಿದೀನಿ, ನೋಡ್ಬೇಕು, ಗೊತ್ತಿಲ್ಲ. ನಾನು ಅವತ್ತು ಹೋದಾಗ 2 ಡ್ರೆಸ್ ಅಕ್ಕ ಜೊತೆ ಹೋದಾಗ ಖರೀದಿ ಮಾಡಿದ್ದು. ಅದು ತಗೊಳ್ಳೋ ಬೇಡವೋ ಅಂತ ವಿಚಾರ ಮಾಡಿದೆ. ನಂತರ ಅನ್ಸ್ತು ಸೇಲ್ ಇದ್ದಾಗ್ಲೇ ತಗೊಂಡ್ ಬಿಡ್ಬೇಕು, ಎಷ್ಟು ದಿನ ಇಟ್ರು ಕೂಡ ಇರ್ತದೆ, ಮತ್ತೆ ನಮ್ಗೆ ಕಡಿಮೆ ರೇಟಿಗೆ ಬೇಕು ಅಂತಂದ್ರೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಖರೀದಿ ಮಾಡ್ಕೊಂಡ್ ಬಂದಿದ್ದು. ಅದು ಕೂಡ ಕಾಟನ್, ಇದು ಕೂಡ ಪ್ಯೂರ್ ಕಾಟನ್ ಡ್ರೆಸ್. ಇದು ಒಂಥರ ಚಂದ ಇದೆ, ನಮ್ಮ ಮನೆಯವ್ರು ಸೆಲೆಕ್ಟ್ ಮಾಡಿದ್ದು. ನಾನ್ ಸುಮ್ನೆ ಒಂದ್ ಕಡೆ ನಿಂತಿದ್ದೆ, ನಿನ್ಗೆ ಯಾವ್ದು ಸೆಲೆಕ್ಟ್ ಆಗ್ಲಿಲ್ವಾ, ನಾನು ಸೆಲೆಕ್ಟ್ ಮಾಡ್ಕೊಡ್ತೀನಿ ಅಂತ ಈ ಡ್ರೆಸ್ ಅನ್ನ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದು. ಸರಿ ಅಂತ ಇದನ್ನೇ ತಗೊಂಡ್ ಬಂದೆ ನಾನು. ಇದನ್ನು ಅಷ್ಟೇನೆ ಪ್ರಿಂಟೆಡ್, ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬೋದು. ಆದ್ರೆ ಅಷ್ಟು ಈಸಿಯಾಗಿ ಹೋಗೋ ಪ್ರಿಂಟ್ ಅಲ್ಲ ಅಂತ ಅನ್ಕೊಂಡಿದೀನಿ. ಇದು ನೋಡ್ಬೇಕು, ಗೊತ್ತಿಲ್ಲ. ಇದಕ್ಕೂ ಅಷ್ಟೇನೆ ಟೈಮ್ಗೆ ದಾರ ಕೊಟ್ಟಿದ್ದಾರೆ. ಫುಲ್ ಈ ತರ ಹೂವ ಇದೆ. ಮೆರೂನ್ ಕಲರ್ ಅಂಬ್ರೆಲಾ ಕುರ್ತಾ ಇದು. ಈ ಕಲರ್ ಕೂಡ ಇರ್ಲಿಲ್ಲ, ಹಂಗಾಗಿ ನಮ್ಮನೆಯವ್ರು ಸೆಲೆಕ್ಟ್ ಮಾಡಿದ ಕೂಡ್ಲೇನೆ ತಗೊಂಡೆ. 2 ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ. ಇನ್ನ ನಮ್ಗೆ ವ್ಯೂವರ್ಸ್ ಒಬ್ರು ಹೇಳ್ತಾ ಇದ್ರು, ಬಟ್ಟೆ ಮೇಲೆಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಡಿ ವಿದ್ಯಾ ಅವ್ರೆ, ಹೊಟ್ಟೆಗೆ ತಿನ್ನಿ,
ಒಳ್ಳೊಳ್ಳೆ ಫುಡ್ ತಿನ್ನಿ ದಪ್ಪಾಗಿ ಅಂತ ಹೇಳ್ತಾ ಇದ್ರು. ಏನಂದ್ರೆ ನಾನು ಯಾವ್ದೇ ಅಂದ್ರೆ ಟೀ ಶರ್ಟು ಪ್ಲಾಜೋ ಪ್ಯಾಂಟು ಆತರ ಎಲ್ಲ ಹಾಕೊಳ್ಳೋದಿಲ್ಲ ಅಲ್ವಾ. ನಾನು ಡ್ರೆಸ್ಸೇ ಹಾಕೊಳ್ತೀನಿ ಅಂದ್ರೆ ಪ್ರತಿದಿನ ಈ ನೈಟಿ ಅಥವಾ ನೈಟ್ ವೇರು ಈ ತರ ಡ್ರೆಸ್ ಗಳನ್ನ ಹಾಕೋದಿಲ್ಲ ಅಲ್ವಾ. ನಾನು ಪ್ರತಿದಿನ ಡ್ರೆಸ್ ಗಳನ್ನೇ ಹಾಕೋದ್ರಿಂದ ಅಂದ್ರೆ ನನ್ಗೆ ಸ್ವಲ್ಪ ಡ್ರೆಸ್ಸಿನ ಅವಶ್ಯಕತೆ ಇರ್ತದೆ. ಹಾಗಂತ ನಾನು ತುಂಬಾ ಕಾಸ್ಟ್ಲಿ ಡ್ರೆಸ್ ಎಲ್ಲ ಬೈ ಮಾಡೋದಿಲ್ಲ. ಇಲ್ಲೇ ಅಂದ್ರೆ ಕಡಿಮೆ ಬೆಲೆಗೆ ಸಿಕ್ಕಿದಾಗ ತಂದಿಟ್ಕೊಳ್ತೀನಿ. ಈ ತರ ತುಂಬಾ ಎಕ್ಸ್ಪೆನ್ಸಿವ್ ಬಟ್ಟೆ ಬೇಕು ಆ ತರ ಎಲ್ಲ ಇಲ್ಲ ನಂದು. ಇದು ಒಂದನ್ನ ಕ್ಲಿಯರ್ ಮಾಡ್ಬೇಕಿತ್ತು. ನಾನು ಲಾಸ್ಟ್ ಅಂದ್ರೆ ತುಂಬಾ ಸಮಯನೇ ಆಗಿತ್ತು ಜಾಸ್ತಿ ಏನು ಬಟ್ಟೆ ಖರೀದಿ ಮಾಡ್ದೇನೆ. ಸ್ವಲ್ಪ ಶಾರ್ಟೇಜ್ ಕೂಡ ಇತ್ತು. ಇವಾಗ ಎಲ್ಲ ಅಲ್ಟ್ರೇಷನ್ ಮಾಡ್ಕೊಳ್ಬೇಕು. ಅಲ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕು. ಒಂದನ್ನ ಹೇಳ್ಬೇಕಿತ್ತು. ಹಾಗೆ ನಾನು ಆನ್ಲೈನ್ ಬಟ್ಟೆ ಎಲ್ಲ ರಿವ್ಯೂ ಮಾಡ್ತೀನಿ ಅಲ್ವಾ. ನಿಮ್ಗೆ ಅನಿಸ್ತದೆ ನಾನು ಎಲ್ಲ ಇಟ್ಕೊಳ್ತೀನಿ ಇವ್ರು ಬಟ್ಟೆ ಮೇಲೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ. ಅಲ್ಲ, ನನ್ಗೆ ಸಿಕ್ಕಂತಹ ಆಪರ್ಚುನಿಟಿನ ನಾನು ಬಳಸ್ಕೊಳ್ತೀನಿ. ಬಿಟ್ರ ಮೇಲೆ ನಾನು ಅಷ್ಟು ಬಟ್ಟೆಗಳನ್ನು ಇಟ್ಕೊಳ್ಳೋದಿಲ್ಲ. ಇನ್ನ ನನ್ ಹೊಟ್ಟೆಗೆ ತಿನ್ನೋದೇ ಇಲ್ಲ ಅಂತಲ್ಲ, ತಿಂತೀನಿ. ತಿಂದಿದ್ದು ನನ್ನ ದೇಹಕ್ಕೆ ಅದು ಹಿಡಿಯೋದಿಲ್ಲ, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಲಾಸ್ಟ್ ಟೈಮ್ ನಾನು ಒಂದು ಹಾಸ್ಪಿಟಲ್ ಹೋದಾಗ ಕೇಳಿದೆ ಕೂಡ ಡಾಕ್ಟರ್ಗೆ, PCOS ಇರೋರು ಈ ಎಂಡೋಮೆಟ್ರಿಯೋಸಿಸ್ ಇರೋರು ಕೆಲವರು ದಪ್ಪ ಆಗ್ತಾರೆ, ಕೆಲವರು ಸಣ್ಣ ಕೂಡ ಆಗ್ತಾರೆ, ಅವ್ರವ್ರ ದೇಹದ ಪ್ರಕೃತಿ ಅಂತ ಹೇಳ್ತಾ ಇದ್ರು. ನಾನು ಕೇಳಿದಾಗ ಒಂದ್ ರೀಸನ್ ಅದು ಕೂಡ ಇರಬಹುದು. ಇನ್ನ ಒಂದು ನನ್ಗೆ ಟೆನ್ಷನ್ ಎಲ್ಲ ಆಗ್ತಾ ಇರ್ತದಲ್ವಾ. ನಾನು ಯಾವ್ದಾದ್ರು ಮುಂದೆ ಹೇಳ್ಬೋದು ನಾನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಇವಾಗ ಯಾರಾದ್ರೂ ನಮ್ಮವ್ರು ಸಿಕ್ಕಿದಾಗ ಅಂದ್ರೆ ನಮ್ಮ ಅತ್ತಿಗೆ ಎಲ್ಲ ಹೇಳ್ತಿರ್ತಾರೆ ಟೆನ್ಷನ್ ಮಾಡ್ಕೊಳ್ಬೇಡ, ನಮ್ಮ ಅಕ್ಕ ಎಲ್ಲ ಹೇಳ್ತಿರ್ತಾರೆ ನಂಗೆ ತಲೆ ಬಿಸಿ ಮಾಡ್ಬೇಡ, ಟೆನ್ಷನ್ ಮಾಡ್ಕೊಳ್ಬೇಡ ಅಂತೆಲ್ಲ ಹೇಳ್ತಿರ್ತಾರೆ. ನಾನು ಅವ್ರ ಮುಂದೆ ಇಲ್ಲ ಅಂತ ಹೇಳ್ಬಹುದು. ಆದ್ರೆ ನನ್ನ ಮನ್ಸಲ್ಲಿ ನನ್ಗೆ ಸಾಕಷ್ಟು ಟೆನ್ಷನ್ಗಳೆಲ್ಲ ಇರ್ತದಲ್ವಾ, ರೀಸನ್ ಅದು ಕೂಡ ಇರ್ಬಹುದು. ಹೀಗೆ ಏನು ಮಾಡೋದಕ್ಕಾಗೋದಿಲ್ಲ. ನನ್ಗೆ ನಾನು ತುಂಬಾ ಸಣ್ಣ ಇದ್ದೀನಿ ಅಂತ ಚಿಂತೆ ಇಲ್ಲ. ಮುಂಚೆಲ್ಲ ನನ್ಗೆ ತುಂಬಾ ವೀಕ್ನೆಸ್ ಆಗ್ತಾ ಇತ್ತು. ಲಾಸ್ಟ್ ಈ ಏಪ್ರಿಲ್ ಮೇ ತಿಂಗಳಲ್ಲೆಲ್ಲ ನನ್ಗೆ ತುಂಬಾ ವೀಕ್ನೆಸ್ ಅಂತ ಅನಿಸ್ತಾ ಇತ್ತು. ನನ್ಗೆ ಓಡಾಡುವಷ್ಟು ಶಕ್ತಿ ಇರ್ಲಿಲ್ಲ. ಹಂಗಾಗಿ ಅಂದ್ರೆ ಇವಾಗ ನನ್ಗೆ ಆತರ ಏನ್ ಫೀಲ್ ಆಗ್ತಾ ಇಲ್ಲ. ಅವಾಗೆಲ್ಲ ನನ್ಗೆ ತುಂಬಾ ಸ್ಟ್ರೆಸ್ ಅಂತ ಅನಿಸ್ತಾ ಇತ್ತು. ಕೆಲ್ಸದ ಒತ್ತಡ ಕೂಡ ಇತ್ತು. ಇವಾಗ ಆರಾಮಾಗಿದ್ದೀನಿ. ಯೂಟ್ಯೂಬ್ ಕೆಲಸ, ಮನೆ ಕೆಲಸ, ನನ್ಗೆ ಯಾವ್ದೇ ಒತ್ತಡ ಇಲ್ಲ ಇವಾಗ. ನಿಮ್ಮ ಕಾಳಜಿಗೆ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ತುಂಬಾ ಜನ ಹೇಳ್ತಿರ್ತೀರಿ ಯಾವ ಫುಡ್ ತಿನ್ನಿ ದಪ್ಪ ಆಗ್ತೀರಿ ಅಂತ. ನೋಡೋಣ, ನಿಮ್ಗೆ ಹೇಳಿದೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಆದ್ರೂ. ರಂಗೋಲಿ ಶೋರೂಮ್ ಅಲ್ಲಂತೂ ಫುಲ್ ಧಮಾಕ ಸೇಲ್ ಆಗಿದೆ. ಸಾಕಷ್ಟು ಜನ ಅಂದ್ರೆ ಈ ತರ ಪ್ರಯೋಜನ ಪಡ್ಕೊಂಡ್ರಿ ಅಂತ ಅನ್ಕೊಂಡಿದೀನಿ. ಹಾಗೆ ಈ ವ್ಲಾಗ್ ಅನ್ನ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಮೆಣಸಿನಕಾಯಿಂದು ಬಜ್ಜಿ ಮಾಡೋಣ ಅಂತ ಹೇಳಿ ಮೆಣಸಿನಕಾಯಿ ಬಜ್ಜಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮೆಣಸೆಲ್ಲ ಕಟ್ ಮಾಡಿಟ್ಟಿದ್ದೆ. ಹಂಗೇನೆ ಇಲ್ಲಿ ಈ ಕಡೆ ಈ ಕಡಲೆ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೆ. ಒಂದ್ ಕಡೆ ನಾನು ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಈ ಎಣ್ಣೆ ಬಂಡಿ ಬಂದ್ಬಿಟ್ಟು ನಾನು ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರುವಂತದ್ದು. ತುಂಬಾ ಚೆನ್ನಾಗಿದೆ ಆಯ್ತಾ. ತುಂಬಾ ವೇಟ್ ಇದೆ ಅದು. ಸ್ವಲ್ಪ ಎಣ್ಣೆ ಹಾಕಿದ್ರು ಕೂಡ ತಿಂಡಿಗಳನ್ನ ಕರ್ಕೊಳ್ಬಹುದು ಈ ಬಜ್ಜಿ ಎಲ್ಲ ಮಾಡುವಾಗ. ಇವತ್ತು ಬಜ್ಜಿ ಕೂಡ ರೆಡಿ ಮಾಡ್ಕೊಂಡೆ ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ. ನಿನ್ನೆದೇ ಸ್ವಲ್ಪ ಸಾಂಬಾರ್ ಮಿಕ್ಕಿತ್ತು, ಹಂಗಾಗಿ ಊಟಕ್ಕೆ ಬಜ್ಜಿ ಹಾಕೊಂಡೆ. ಇಬ್ರು ಇರೋದ್ರಿಂದ ಎಷ್ಟೇ ಸ್ವಲ್ಪ ಸಾಂಬಾರ್ ಮಾಡಿದ್ರು ಜಾಸ್ತಿನೇ ಆಗ್ತದೆ ನಮ್ಗೆ. ಮೊದ್ಲಿಗೆ ಬಜ್ಜಿ ಮಾಡ್ಬಿಟ್ಟು ಪಾಪುಗೆ ಕೊಟ್ಬಿಟ್ಟು ಬಂದೆ. ಅವ್ನ್ ತಿಂತಾನೇನೋ ನೋಡೋಣ ಅಂತ ಹೇಳಿ. ಪಾಪು ತಿಂತಾನೇನೋ ಅಂತ ಹೇಳಿ ನಾನು ಇದಕ್ಕೆ ಅಜ್ವಾಯಿನ ಏನು ಕೂಡ ಸೇರ್ಸಿರ್ಲಿಲ್ಲ. ಬರೇ ಕಡ್ಲೆ ಹಿಟ್ಟು, ಇನ್ನ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಇಷ್ಟನ್ನೇ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಒಂದು 1/2 hour ಹಂಗೆ ಬಿಟ್ಟಿದ್ದೆ. ಮೊದ್ಲಿಗೆ ನಾನು ಕೆಳಗಡೆ ಹೋಗಿ ಪಾಪುಗೆ ಬಜ್ಜಿನ ಕೊಟ್ಬಿಟ್ಟು ಬಂದೆ. ನಂತರ ನಾನು ಬಜ್ಜಿ ಎಲ್ಲ ಸುಟ್ಕೊಂಡು ಹಂಗೆ ಊಟಕ್ಕೆ ಕುಂತೆ. ಈ ಮಳೆ ಬರುವಾಗ ಬಿಸಿ ಬಿಸಿ ಬಜ್ಜಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರ್ತದಲ್ವಾ. ರಾತ್ರಿ ಊಟ ಮುಗಿಸಿ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕುಂತಿದ್ದೆ. ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು. ಇವತ್ತೇನ್ ತೀರಾ ಸ್ಪೆಷಲ್ ಇರ್ಲಿಲ್ಲ, ಹಂಗಾಗಿ ನನ್ಗೆ ಅಂದ್ರೆ ಜಾಸ್ತಿ ವಿಡಿಯೋ ಕೂಡ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ. 2-3 days ಇಂದ ಹಿಂಗೆ ತುಂಬಾ ನಿಧಾನಕ್ಕೆ ಹೋಗ್ತಾ ಇದೆ ದಿನ. ಹಂಗಾಗಿ ಏನು ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ನನ್ಗೆ ನಿದ್ದೆ ಕಣ್ಣಿಗೆ ಹತ್ತಿದೆ. ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಅಂದ್ರೆ ಫುಲ್ ಟೈಟ್ ಆಗಿದ್ ತರ ಇದ್ದೀನಿ ಅಂತ ಹೇಳಿ. ಅಷ್ಟು ನಿದ್ರೆ ಕಣ್ಣಿಗೆ ಹತ್ತಿದೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.